ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ರಾಗಿ ಗಿಣ್ಣ ಇಲ್ಲ ರಾಗಿ ಕಿಲ್ಸ, ರಾಗಿ ಮಣೆ ಅಂತಾರೆ, ರಾಗಿ ಆಲ್ಬಾಯಿ ಅಂತಾರೆ. ಇದಕ್ಕೆ 3-4 ಹೆಸರಿದೆ. ಅದನ್ನು ಮಾಡಿದ್ದೆ. ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ. ನಾನು ಒಂದೇ ಒಂದು ನೀರು ಕುಡಿಯೋ ಲೋಟದಲ್ಲಿ ನಾನು 1 ಲೋಟ ರಾಗಿನ ನೆನೆಸಿದ್ದೆ ಹಿಂದಿನ ದಿನ ರಾತ್ರಿ. ನೋಡಿ, ಒಂದೇ ಒಂದು ಚಿಕ್ಕ ಲೋಟದಲ್ಲಿ ನಾನು ರಾಗಿ ನೆನೆಸಿದ್ದೆ. ಒಂದು 5-6 ಸಲ ತೊಳಿಬೇಕು ಚೆನ್ನಾಗಿ. ಧೂಳಿರುತ್ತೆ ಅದರಲ್ಲಿ. ಧೂಳೆಲ್ಲ ತೆಗಿಯೋಂಗೆ ಒಂದು 5-6 ಸಲ ತೊಳಿಬೇಕು. ತೊಳೆದ್ಬಿಟ್ಟು ನೆನೆಸ್ಬಿಟ್ಟು ಸ್ವಲ್ಪ ನೀರು ಮುಳುಗಂಗೆ ನೀರು ಇಟ್ಬಿಟ್ಟು ನಾವು ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡಬೇಕು. ಮಾರನೇ ದಿನ ಬೆಳಗ್ಗೆ ನಿಮಗೆ ಮಧ್ಯಾಹ್ನನೋ ಬೆಳಗ್ಗೆನೋ ಒಟ್ಟಲ್ಲಿ ಯಾವಾಗ ಟೈಮ್ ಆಗುತ್ತೆ ಅವಾಗ ಅದನ್ನೆಲ್ಲ ನೀರೆಲ್ಲ ಮತ್ತೊಂದು ಸಲ ತೊಳ್ಕೊಬೇಕು. ತೊಳ್ಕೊಂಡು ನೀರು ಸೋಸಿ, ನಾನು ತೆಂಗಿನಕಾಯಿ ತುರಿ ಬಲ್ತೋಗಿತ್ತು ಅಂತ ತುರ್ಕೊಳಕ್ಕಾಗಲಿಲ್ಲ. ಅದು ಪೀಸ್ ಬಂತದು. ಪೀಸ್ ಮಾಡಿ ಹಾಕ್ಕೊಂಡೆ. ಒಂದು ಅರ್ಧ ಭಾಗ ತೆಂಗಿನಕಾಯಿ ಚೆನ್ನಾಗಿ ಬಲ್ತಿರೋದು. ಹಾಗೇ ರಾಗಿ, 1 ಲೋಟ ರಾಗಿ, ಹಾಗೆ 4 ಏಲಕ್ಕಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಸಣ್ಣದಾಗಿ ಚೆನ್ನಾಗಿ ರುಬ್ಬಬೇಕು. ಇದು ಸಖತ್ತು ಪ್ರೊಸೀಜರ್ ಇದೆ. ಮತ್ತು ಸೋಸ್ಕೊಬೇಕು. ಸೋಸೋದೇ ಸ್ವಲ್ಪ ಹಿಂಸೆ ಆಗೋದು. ಅಂದರೆ ಅದು ಇಳಿಯಲ್ಲ ಬಟ್ಟೆಗಳಲ್ಲಿ ಒಂದೊಂದರಲ್ಲಿ. ಹಂಗಾಗಿ ನಾನು ಡಬಲ್ ಸೋಸೋದ್ರಲ್ಲಿ ಸೋಸ್ಕೊಂಡೆ. ಫಸ್ಟು ಬಟ್ಟೆ ಹಾಕ್ಕೊಂಡಿದ್ದೆ. ಈಗ ನೋಡಿ 3 ಏಲಕ್ಕಿ ಹಾಕ್ಕೋತಾ ಇದ್ದೀನಿ, 4 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು. ಚೆನ್ನಾಗಿ ನುಣ್ಣಗಾಗೋವರೆಗೂ ರುಬ್ಬಿಟ್ಟು ಅದು ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ಸೋಸೋಕೆ ಹಾಕಬೇಕು. ಇದು ಸಾಂಪ್ರದಾಯಿಕ ತಿನಿಸು. ತುಂಬ ದಿನ ಆವಾಗೆಲ್ಲ ತುಂಬ ಜನ ಹಿಂದಿನ ಕಾಲದಲ್ಲಿ ಇದೇ ಸ್ವೀಟ್ ಅಂದರೆ ಮಾಡ್ತಾಯಿದ್ದಿದ್ದು. ಹಾಗೆ ನಾನು 2 ಅಚ್ಚು ಬೆಲ್ಲನ, ಪುಡಿ ಇರಲಿಲ್ಲ ಖಾಲಿಯಾಗಿತ್ತು ಅಂತ 2 ಅಚ್ಚು ಬೆಲ್ಲನ ನಾನು ಕರ್ಗಾಕಿಟ್ಟೆ. ಒಂದು ಪಾತ್ರೆ ಸ್ಟವ್ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಹಾಗೆ ಇನ್ನೊಂದು ಪಾತ್ರೆಗೆ ದೊಡ್ಡ ಸೋಸೋ ಜಾಲರಿ ಇತ್ತು, ಅದಕ್ಕೆ ಬಟ್ಟೆ ಹಾಕ್ಬಿಟ್ಟು ಸೋಸಿದೆ. ಆ ಸೋಸೋಕ್ಕೋದ್ರೆ ಅದು ಇಳಿದೇ ಇಲ್ಲ. ತುಂಬ ಇವತ್ತು ಹಿಡಿಯಿತು ಇಳಿಯೋಕ್ಕೆ. ಹಂಗಾಗಿ ಸಣ್ಣಗೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಆ ಸೋಸೋದು ತೆಗ್ದೆ. ಸ್ಪೂನಲ್ಲೆಲ್ಲ ಇದು ಮಾಡಿದೆ, ಹಂಗೆ ಸೋಸ್ಕೊಂಡೆ. ಆವಾಗ ಮತ್ತು ಇನ್ನೊಂದು ಸಖತ್ ತುಂಬ ಟೈಮ್ ಹಿಡಿತು ಅಂದ್ಬಿಟ್ಟು ಇನ್ನೊಂದು ಸೋಸೋದಿತ್ತು, ಡಬಲ್ ಸೋಸೋದು. ಅದರಲ್ಲೇ ಮತ್ತೆ ಸೋಸಿದೆ. ಚೆನ್ನಾಗಿ ಹಾಲು ಬಂತು ನೋಡಿ. ಇದ್ರಲ್ಲಿ ಸೋಸ್ಕೊಂಡು ಇನ್ನೊಂದು ಸಣ್ಣದ್ರಲ್ಲಿ ಸೋಸ್ಕೊಂಡೆ. ಚೆನ್ನಾಗಿ ಹಾಲೆಲ್ಲ ತಕ್ಕೋಬೇಕು. ಚೆನ್ನಾಗಿ ಹಾಲು ಬರುತ್ತೆ. ಗಮ್ ಅಂತ ಇರುತ್ತೆ. ಹಂಗೆಯೇ ಗಮ್ ಸ್ಮೆಲ್ ಕುಡಿಯೋಕ್ಕೆ ಎಷ್ಟು ಚೆಂದ. ಚೆನ್ನಾಗಿ ಸೋಸ್ಕೊಬೇಕು. ಇದು ನಮ್ಮ ಮಗಳಿಗೆ ತುಂಬ ಇಷ್ಟ. ಯಾವಾಗಲೂ ಕೇಳ್ತಿರ್ತಾಳೆ, ಅಮ್ಮ ಮಾಡಮ್ಮ ಅಂತ. ನಾನೊಂದು 3-4 ಸಲ ಮಾಡಿದ್ದೀನಿ. ಆದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದು ವೀಡಿಯೋ ಮಾಡೋಕ್ಕೆ ಒಬ್ರು ಇಟ್ಕೋಬೇಕಿತ್ತು, ಹಂಗಾಗಿ ಆಗಿರಲಿಲ್ಲ. ಹಂಗಾಗಿ ಇವತ್ತು ನೆನ್ನೆ ಮಾಡಿದೆ ನಾನು ಇದನ್ನು. ಹಾಗೆ ಒಂದು ದಪ್ಪ ತಳ ಪಾತ್ರೆ ಬೇಕು, ಬಾಣಲಿ ಇಲ್ಲ ಅಂದರೆ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ನಾನು. ಎಲ್ಲನೂ ಬೆಲ್ಲದ ಪಾಕ ಮತ್ತು ಈ ರಾಗಿ ಹಾಲು ಎಲ್ಲನೂ ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಬೇಕು. ಕೈ ಆಡ್ತಾನೇ ಇರಬೇಕು. ಒಂದು ನಿಮಿಷನೂ ಬಿಡೋಂಗಿಲ್ಲ. ಬಿಟ್ಟರೆ ಸ್ವಲ್ಪ ಗಂಟು ಥರ ಆಗಿಬಿಡುತ್ತೆ. ಹಂಗಾಗಿ ಕೈ ಬಿಡೋಂಗಿಲ್ಲ. ಆಲ್ಬಾಯಿನ ರಾಗಿಲೂ ಮಾಡ್ಬೋದು, ಹಾಗೆ ಅಕ್ಕಿಲೂ ಮಾಡ್ಬೋದು, ಗೋಧಿಲಿ ಮಾಡ್ಬೋದು. ನಾನೊಂದು ಸಲ ಗೋಧಿಲಿ ಮಾಡಿದ್ದೆ ಈಗ ಒಂದು 2 ತಿಂಗಳಲ್ಲಿ. ಆವಾಗ ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದು ತುಂಬ ತಂಪು. ಗೋಧಿಲಿ ಮಾಡಿದ್ರು ತಂಪು, ರಾಗಿಲಿ ಮಾಡಿದ್ರು ತಂಪು. ಹಂಗಾಗಿ ಗೋಧಿಲಿ ಮಾಡಿಬಿಟ್ಟಿದ್ದೆ. ಹಂಗಾಗಿ ಅವಳು ಗೋಧಿದು ಅಷ್ಟು ಇಷ್ಟ ಆಗಲಿಲ್ವಂತೆ. ಹಂಗಾಗಿ ಅಮ್ಮ ಇನ್ನೊಂದು ಸಲ ಗೋಧಿದು ಮಾಡಬೇಡ, ರಾಗಿದೇ ಮಾಡಮ್ಮ ಅಂದ್ಲು. ಹಂಗಾಗಿ ರಾಗಿನೇ ನೆನೆಸ್ಬಿಟ್ಟು ತುಂಬ ದಿನದಿಂದ ಇಟ್ಕೊಂಡಿದ್ದೆ ಮಾಡೋಣ ಅಂತ. ಟೈಮೇ ಆಗ್ತಿರ್ಲಿಲ್ಲ. ಇವತ್ತು ಏನಾರ ಮಾಡಲೇಬೇಕು ಅಂತ ಮಾಡಿದೆ ನೆನೆಸ್ಬಿಟ್ಟು. ಹಂಗಾಗಿ ತಿರುಗಿಸ್ತಾನೆ ಇದ್ದೀನಿ ನೋಡಿ. ಮತ್ತು ಅವಳು ಬಂದುಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸ್ತಾನೇ ಇರಬೇಕು ನೋಡಿ. ಗಟ್ಟಿ ಆಗ್ತಾ ಇದೆ. ಈ ಗಟ್ಟಿ ಆಗ್ತಾ ಬರ್ತದೆ. ಈಗಲೂ ಅಷ್ಟೇ, ಇನ್ನೊಂದು 20 ನಿಮಿಷ ಬೇಯಬೇಕು. ಗಟ್ಟಿ ಆಯ್ತಲ್ಲ ಅಂತ ಆಗಿಲ್ಲ. ಒಂದು 20 ನಿಮಿಷ ಚೆನ್ನಾಗಿ ಬೇಯಬೇಕು. ನಾವು ಅವಾಗೆಲ್ಲ ನಮ್ಮ ಊರಿಗೆ ಹೋದರೆ, ನಮ್ಮ ಅಕ್ಕನ ಮನೆಗೆ ಹೋದರೆ, ಅಲ್ಲೊಬ್ಬರು ಅಜ್ಜಿ ಇದ್ದರು, ನಮ್ಮ ಅಕ್ಕನ ಅತ್ತೆಯ ತಾಯಿ ಇದ್ದರು. ಅವರು ನಮಗೆ ಅಕ್ಕಿದು ಮಾಡಿಕೊಟ್ಟಿದ್ರು. ಒಂದು ಸಲ ಸಣ್ಣಕ್ಕೆ ಗಂಧದಂಗೆ ಅಕ್ಕಿ ರುಬ್ಬಿದ್ರು. ಅಕ್ಕಿ ನೆನೆಸಿ ಒಂದಿನ ಎಲ್ಲ ಅಕ್ಕಿ ನೆನೆಸ್ಬಿಟ್ಟು ಅಕ್ಕಿ ರುಬ್ಬಿಟ್ಟು ಅದು ತೆಂಗಿನಕಾಯಿ ಹಾಕಿ ಏಲಕ್ಕಿ ಹಾಕಿ ಹಿಂಗೆ ಮಾಡಿಕೊಟ್ಟಾಯಿದ್ರು. ತುಂಬ ಚೆನ್ನಾಗಿತ್ತು. ಅದು ಹೆಂಗೆ ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ತಿಳ್ಕೊಂಡು ಅಮ್ಮನೂ ಮಾಡ್ತಾಯಿದ್ರು. ನಮ್ಮ ಮನೇಲಿ ಅಮ್ಮ ಮಾಡ್ತಿದ್ರು, ನಮ್ಮ ಅಕ್ಕವ್ರು ಮಾಡ್ತಿದ್ರು. ಇದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಕಷ್ಟ ಆಗೋಗುತ್ತೆ ಮಾಡೋದು. ಒಬ್ಬರು ಕೈಯಲ್ಲಿ ಬೇರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ, ಕೈ ಆಡ್ತಾನೆ ಇರಬೇಕು ಅಂತ ಮಾಡೋಕ್ಕೋಗಲ್ಲ ಒಬ್ಬೊಬ್ಬರು. ಒಬ್ಬೊಬ್ಬರು ಇಲ್ಲ, ಖುಷಿಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ನಾವು ಎಫೆಕ್ಟ್ ಹಾಕಿ ಮಾಡ್ತೀವೋ ಕಷ್ಟದಿಂದ ಅಷ್ಟೇ ರುಚಿಯಾಗಿರುತ್ತೆ. ಹಂಗೆ ತುಂಬ ರುಚಿಯಾಗದ ಇದು ತಂಪು ದೇಹಕ್ಕೆ. ಇದು ರಾಗಿ ಆಲ್ಬಾಯಿ ನೋಡಿ. ತಿರುಗಿಸ್ತಾನೆ ಇದ್ದೀನಿ. ತಿರುಗಿಸ್ಬೇಕಾದ್ರೆ ಮಧ್ಯೆ ಸ್ವಲ್ಪ ತುಪ್ಪ ಹಾಕಬೇಕು, ಒಂದು 2 ಸ್ಪೂನು. ಮತ್ತೆ ತಿರುಗಿಸ್ತಾನೇ ಇರಬೇಕು. ಏನಪ್ಪ ಅಂದರೆ ಒಂದು ತಟ್ಟೆಗೆ ಒಂದು ಪುಟ್ಟು ಪ್ಲೇಟಿಗೆ ನೀರು ಹಾಕ್ಕೊಂಡು ಅದನ್ನು ಬಿಟ್ಟು ನೋಡಬೇಕು ಆಗಿದೆಯೋ ಇಲ್ವೋ ಅಂತ. ನಾವು ಈ ಥರ ಮೆಥಡೇ ಮಾಡೋದು. ಅದು ಗೊತ್ತಾಗಲ್ಲ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ. ನೋಡಿ, ತಟ್ಟೆಗೆ ಪುಟ್ಟು ಬಟ್ಲಿಗೆ ನೀರು ಹಾಕ್ಕೊಂಡಾಗ ಅದು ಮುಟ್ಟಿದಾಗ ಕಲಿಸ್ಕೊಂಡ್ರೆ ಆಗಿಲ್ಲ ಅಂತ. ಅದರೊಳಗೆ ಉಂಡೆ ಬಂದರೆ ಆಗಿದೆ ಅಂತ. ನಾನು 3-4 ಸಲ ಟೆಸ್ಟ್ ಮಾಡಿ ನೋಡಿದೆ. ಲಾಸ್ಟಿಗೆ ಅದು ಬಂದು ಅದು ಕೈಗೆ ನಮಗೆ ಅಂಟಲಿಲ್ಲ, ಉಂಡೆ ಥರ ಸಿಕ್ತು.
ಆವಾಗ ಇದು ಆಗಿದೆ ಅಂತ ಅಲ್ಲಿಗೆ ಅನ್ಕೋಬೇಕು. ತಿರುಗಿಸ್ತಾನೇ ಇರಬೇಕು. ಒಂಚೂರು ನಾವು ಸ್ವಲ್ಪ ತಿರುಗಿಸೋದು ಬಂದಿಲ್ಲ ಅಂದರೆ ಅದೊಂಥರ ಚೆನ್ನಾಗಿರಲ್ಲ, ಸ್ಮೆಲ್ ಅಳಿಸೋದಂಗೆ ಆಗ್ಬಿಡುತ್ತೆ, ಬರೋದೇ ಇಲ್ಲ. ಅದಕ್ಕೆ ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ನಾವು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಮತ್ತೆ ಹಾಕಿ ನೋಡಿದೆ, ಮತ್ತೂ ಅದು ಹಂಗೆ ಸ್ವಲ್ಪ ತೆಳುವೇ ಇತ್ತು. ಹಂಗಾಗಿ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಆಗಬೇಕು ಅಂತ ಇನ್ನೊಂದು 5 ನಿಮಿಷ ಚೆನ್ನಾಗಿ ತಿರುಗ್ತಾನೇ ಇದ್ದೆ. ನಮ್ಮ ತಂಗಿ ಅತ್ತೆ ಒಬ್ಬರು ಮಾಡ್ತಾರೆ, ಅವರು ರಾಗಿ ಮಣೆ ಅಂತ. ಅವರು ಈಗಿಲ್ಲ, ಅವಾಗ ಮುಂಚೆ ಇದ್ದಾಗ ಅವ್ರ ಮನೆ ಹಬ್ಬಗಳಲ್ಲಿ ಇದು ಶ್ರಾವಣದಲ್ಲಿ ಹಬ್ಬ ಮಾಡಿದಾಗ ಅವರು ಅದು ಮಾಡೋರು ರಾಗಿ ಮಣೆ ಅಂತ. ಅದು ಹಿಂಗೆ ಬೇಯಿಸೋಂಗಿಲ್ಲ ಅನಿಸುತ್ತೆ. ಅದನ್ನೆಲ್ಲ ಹಿಟ್ಟು ಕಲಿಸ್ಕೊಂಬಿಟ್ಟು ಅವೇಲಿ ಬೇಯಿಸ್ಬೇಕದು. ಕೊಬ್ಬರಿ ತುರಿ, ಗಸಗಸೆ, ಏಲಕ್ಕಿ, ಡ್ರೈ ಫ್ರೂಟ್ಸು ಎಲ್ಲನೂ ಹಾಕೊಂಬಿಟ್ಟು ಅದನ್ನು ನಾವು ತಟ್ಟೆಗೆ ತಟ್ಟಬೇಕು ಅನ್ಸುತ್ತೆ, ತಟ್ಬಿಟ್ಟು ಅವೇಲಿ ಬೇಯಿಸ್ಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ತುಂಬ ಹಳೆ ಸಂಪ್ರದಾಯ ಅಡುಗೆಗಳು ತುಂಬ ಇದ್ದಾವೆ. ಆವಾಗೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಇದೇ ನೋಡಿ ಎಲ್ಲ ಫೇಮಸ್ ಆಗಿಬಿಟ್ಟಿದೆ. ನಾವು ಯಾವುದೇ ಸೇಲ್ಸ್ಗೆ ಹೋದ್ರೂ ಇದನ್ನು ಮಾರ್ತಾ ಇರ್ತಾರೆ. ₹20 ಇಲ್ಲ ₹50 ಪೀಸ್ ಹಂಗೆ ಮಾರ್ತಾಯಿರ್ತಾರೆ. ಯಾಕೆ ಅಪ್ಪ ಇಷ್ಟೊಂದು ತಗೋತಾರೆ ಇಷ್ಟೊಂದು ಚಿಕ್ಕ ಪೀಸ್ಗೆ ಅಂದ್ಕೊಂಡಿದ್ದೆ. ಅದ್ರ ಎಫೆಕ್ಟ್ ಎಷ್ಟಿರುತ್ತೆ ಅಂತ ಮಾಡಿದವ್ರಿಗೆ ಗೊತ್ತದು. ತುಂಬ ಎಫೆಕ್ಟ್ ಹಾಕಬೇಕು, ಹಂಗಾಗಿ ಅದಕ್ಕೆ ಅಷ್ಟೊಂದು ರೈಟ್ ಇದೆ ರಾಗಿ ಹಾಲ್ಬಾಯಿಗೆ. ನಾನು ನೋಡಿ ಮತ್ತೆ ಪ್ಲೇಟಿಗೆ ಹಾಕೊಂಡು ನೋಡಿದೆ, ಸ್ವಲ್ಪ ಈಗ ಬರ್ತಾಯಿದೆ. ಇನ್ನು ಸ್ವಲ್ಪ ಬರಬೇಕು. ಕೊಬ್ಬರಿ ಮಿಠಾಯಿ ಆಗಲಿ, 7 ಕಪ್ ಆಗಲಿ ಎಲ್ಲನೂ ಅಷ್ಟೇ ಒಂದು ಬರಬೇಕು. ನಾವು ಮುಂಚೆನೇ ತೆಗೆದುಬಿಟ್ರೆ ಬರೋದೇ ಇಲ್ಲ. ಕರೆಕ್ಟಾಗಿ ನೋಡ್ಕೋಬೇಕು. ನಾವು 7 ಕಪ್ಪು ಅಷ್ಟೇ ತೆಗ್ದಿಂಗೆ ಮುಟ್ದಾಗ ನಮ್ಮ ಕೈಗೆ ಅಂಟಬಾರ್ದು, ಆವಾಗ ಅದು ಬಂದಿದೆ ಅಂತ. ಆಮೇಲೆ ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ಲು ನನ್ನ ಮಗಳು. ಆವಾಗ ನೋಡಿ ಇನ್ನೇನು ಬಂತಿದ್ದು, ಆವಾಗ ನಾನು ಹಾಕೊಂಬಿಟ್ಟೆ. ನಾನು ದಪ್ಪಾಗಿ ಹಾಕ್ಬೋದಿತ್ತು, ಇನ್ನೂ ಸಣ್ಣ ತಟ್ಟೆ ತೊಗೊಂಡು ನಾನು ತೆಳುವಾಗೆ ಹಾಕೊಂಡೆ. ಹಂಗಾಗಿ ಈ ಕಡೆನೂ ಒಂದು ಪುಟ್ಟು ತಟ್ಟೆ, ಇನ್ನೊಂದು ತಟ್ಟೆಗೆ ತುಪ್ಪ ಸವರಿದ್ಲು, ಅದಕ್ಕೂ ಸ್ವಲ್ಪ ಹಾಕ್ದೆ. ಅವಳಿಗೆ ಗಸಗಸೆ, ಕೊಬ್ಬರಿ ತುರಿ ಉದುರಿಸಿದ್ರೆ ಇಷ್ಟ, ತುಂಬ ಇಷ್ಟ. ಒಂದು 4 ಪೀಸಾದ್ರು ಗಸಗಸೆ ಉದುರಿಸಮ್ಮ ಅಂತ ಹೇಳಿದ್ಲು. ಹಂಗಾಗಿ ಇದಕ್ಕೆ ಸ್ವಲ್ಪ ಗಸಗಸೆ ಉದುರಿಸ್ದೆ. ಅದು ಹಂಗೆ ಪ್ಲೈನ್ ಹಂಗೆ ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂಚೂರು ಅಂಟ್ತಾ ಇಲ್ಲ, ಫುಲ್ಲು ಚೆನ್ನಾಗಿ ಬೆಂದಿದೆ. ಬೆಂದ್ಬಿಟ್ಟು ಹಿಂಗೆ ಅಳುಕ್ತಾ ಇದೆ ಹಂಗೆ ಮುಟ್ಟಿದ್ರೆ. ಅಷ್ಟು ಅವಾಗ ತಿಂದ್ವಿ ಒಂದು ಸ್ವಲ್ಪ ಇಬ್ಬರೂ. ತುಂಬ ಚೆನ್ನಾಗಿತ್ತು ಟೇಸ್ಟು. ಎಷ್ಟು ಒಂದು ಒಳ್ಳೆ ಕಾಯಿ ಸ್ಮೆಲ್ಲು, ಏಲಕ್ಕಿ ಸ್ಮೆಲ್ಲು, ಆ ರಾಗಿದು ಎಲ್ಲ ತುಂಬ ಚೆನ್ನಾಗಿ, ತುಂಬ ಖುಷಿ ಆಯಿತು ನನಗಂತೂ. ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ತುಂಬ ಖುಷಿ ಆಯಿತು. ನನಗೆ ತಿನ್ನಮ್ಮ ಅಂತ ತಿಂದೆ ನಾನೇ. ಆಮೇಲೆ ನೋಡಿ ತಟ್ಟೆ ಸುತ್ತೆಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಬೆಂದಿದ್ರೆ ಏನು ಇದಾಗಲ್ಲ, ಅದು ಅಷ್ಟು ಚೆನ್ನಾಗಿ ಬರುತ್ತೆ, ತಟ್ಟೆಗೆ ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ಇನ್ನೊಂದು ಸ್ವಲ್ಪ ಗಸಗಸೆ ಹಾಕಿದ್ನು ತಿಂದು, ಅದು ಟೇಸ್ಟ್ ಚೆನ್ನಾಗಿತ್ತು. ಈ ವಿಡಿಯೋ ಎಂಡ್ ಆಗೋಕ್ಕೆ ಮುಂಚೆ ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.